ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಸದಾ ಯೋಚಿಸುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹಾಗೆ ಕೇಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಆಲ್ ದಟ್ ಗ್ಲಿಟರ್ಸ್, ಇಲ್ಲೊಂದು ರೀಜನ್ರೇಷನ್ ಅನ್ನೋದು ಬರ್ತಾರೆ. ಬಾಟಮ್ನಲ್ಲಿ ಏನಿದೆ, ಥಿಂಕರ್. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅವರು ಹಾಗೆ ಕೇಳಿದಾಗ ಎಸ್ ಅನ್ನೋದು ಬರ್ತಾ ಇದೆ. ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ, ಹಾಗೆ ಓವರ್ ಥಿಂಕಿಂಗ್ ಇದೆ. ಆ ಯೋಚನೆಗಳಲ್ಲಿ ಸಂತೋಷ ಇದೆ, ಸ್ಟಾರ್ಸ್ ಇದೆ. ಈಗ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಮೆಸೇಜ್ ಏನು ಬರುತ್ತೆ, ಇಲ್ಲಿ ಟ್ರಾನ್ಸಿಷನ್, ಮತ್ತೊಂದು ಪರ್ಸೆಪ್ಷನ್. ಪರ್ಸೆಪ್ಷನ್ ಅಂದಾಗ ಇಲ್ಲೊಂದು ಕ್ಲಾರಿಟಿ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ ಸರಿ, ಅದಕ್ಕೆ ಅವರು ಅರ್ಥ ಹುಡುಕ್ತಾ ಇದ್ದಾರೆ. ಹಾಗಾಗಿ ಇಬ್ಬರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಒಂದು ಸಾರಿ ಸಂತೋಷ ಇರುತ್ತೆ, ಒಂದೊಂದು ಸಾರಿ ಇಬ್ಬರು ದೂರ ಆಗ್ತೀರಾ, ಆದರೆ ಫ್ರೆಂಡ್ಶಿಪ್ ಹಾಗೆ ಮುಂದುವರಿತಾ ಇದೆ. ಮನಸ್ಸು ಇದಕ್ಕೆ ಅರ್ಥ ಏನು ಹಾಗೆ ಹುಡುಕ್ತಾ ಇದೆ ಅವ್ರಿಗೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಇದು ಮುಂದೆ ಏನಾಗುತ್ತೆ, ಏನಿದೆ ಇಲ್ಲಿ, ಏನೋ ಇಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಹೊಳೆಯೋದೆಲ್ಲ ಚಿನ್ನ ಹಾಗೆ ಅಂದ್ಕೊಂಡಿದ್ರು, ಇಬ್ಬರಲ್ಲೂ ಪ್ರೀತಿ ಇತ್ತು. ಆದರೆ ಇದು ಹೀಗೆ ಮುಂದುವರಿಯುತ್ತೆ, ಮುಂದೆ ನಾವು ಚೆನ್ನಾಗಿರ್ತೀವಿ ಹಾಗೆಲ್ಲ ಅಂದ್ಕೊಂಡಿದ್ರು. ಆದರೆ ಮಧ್ಯೆ ಏನೋ ಸಮಸ್ಯೆಗಳು ಬಂದಿದೆ ಹಾಗೆ ಅನ್ನಿಸ್ತಾ ಇದೆ. ಇವೆಲ್ಲ ದಾಟಿ ಮುಂದುವರಿಯುತ್ತಾ, ಈ ಕನೆಕ್ಷನ್ ಮುಂದೆ ಚಿಗುರುತ್ತಾ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಮಧ್ಯೆ ಮಧ್ಯೆ ಏನೇನೋ ಬ್ಲಾಕೇಜಸ್ ಬರುತ್ತೆ. ಹಾಗಿರೋದ್ರಿಂದ ಅವ್ರಿಗೆ ಕನ್ಫ್ಯೂಷನ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಜೀವನ ಒಂದೇ ಥರ ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕಾರ್ಡ್ ನಂಬರ್ 1 ಏನು ಬರ್ತಾ ಇದೆ ನೋಡೋಣ. ಕಾರ್ಡ್ ನಂಬರ್ 2, 3, 4 ಆ್ಯಂಡ್ 5. ಇಲ್ಲಿ ಏನಿದೆ ಬಾಟಮ್ನಲ್ಲಿ, ದಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಈ ಕನೆಕ್ಷನ್ ಅವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅನ್ನೋದಿದೆ. ಇವರೇನೋ ಒಂದು ಒಳ್ಳೆ ಜಾಬಲ್ಲಿದ್ದಾರೆ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಣಕಾಸಿಗಂತ ತೊಂದರೆ ಇಲ್ಲ, ಆದರೆ ಹೆಚ್ಚು ಮಾತಿಲ್ಲ. ಈ ಫ್ರೆಂಡ್ಶಿಪ್ನಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಹಾಗನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಂತೂ ಜನರಲ್ ರೀಡಿಂಗ್ ಆಗಿರುತ್ತೆ, ಆದ್ದರಿಂದ ಇಲ್ಲಿ ಎಲ್ಲ ಥರದ ಜನಗಳು ಇರ್ತೀರಾ. ಯಾಕೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ. ಶುರುವಿನಲ್ಲಿ ಇವರೇ ನಿಮಗೆ ಪ್ರಪೋಸ್ ಮಾಡಿದ್ರು ಹಾಗನ್ನಿಸ್ತಾ ಇದೆ. ನಿಮ್ಮ ಮೇಲೆ ಅಟ್ರಾಕ್ಷನ್ ಇತ್ತು, ಇಮೋಷ್ನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರು. ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಆ್ಯಕ್ಷನ್ಸ್ಗಿಂತ ಹೆಚ್ಚಾಗಿ ಬರೀ ನೆನಪುಗಳಿವೆ. ಆದ್ರೂ ಇಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ, ಪ್ರೇಯರ್ಸ್ ಇದೆ. ಹಾಗೆ ಈ ವ್ಯಕ್ತಿಗೆ ಏನೋ ರಿಗ್ರೆಟ್ಸ್ ಇದೆ. ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ. ಈ ಕನೆಕ್ಷನ್ ಮುಂದುವರಿಯುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಈ ನಡುವೆ ಏನೋ ಚೇಂಜಸ್ ಆಗಿದೆ, ಅದೇನು ಅಂತ ನೋಡೋಣ. ಇದಕ್ಕೆ ನಿಮ್ಮ ಎನರ್ಜಿ ಏನು ಬರುತ್ತೆ. ಇಲ್ಲಿ ಮ್ಯಾಜಿಷಿಯನ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಎಂಪರರ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಕಲ್ಸ್, ಇಲ್ಲಿ 7 ಆಫ್ ಕಪ್ಸ್ ಇದೆ. ನೀವೊಂದು ಕಲ್ಪನಾ ಲೋಕದಲ್ಲಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಹೆಚ್ಚು ಅನುಮಾನಗಳೇ ಜಾಸ್ತಿ. ಯಾವಾಗಲೂ ನಿಮಗೆ ಆತಂಕ, ಆಂಗ್ಸೈಟಿ ಇರುತ್ತೆ. ಇಲ್ಲೊಂದು ಅಟ್ರಾಕ್ಷನ್ ಇತ್ತು ಸರಿ, ಹಾಗೆ ಟೆಂಪ್ಟೇಷನ್ ಇದೆ. ಏನೋ ಸೋಲ್ಮೇಟ್ ಕನೆಕ್ಷನ್ನಲ್ಲಿದ್ದೀರಾ. ಮತ್ತು ಮೇಷರಾಶಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಹಾಗೆ ವೃಷಭ ರಾಶಿ, ಕನ್ಯಾ, ಮಕರ ರಾಶಿ ಇದೆ. ಇಲ್ಲಿ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಇಲ್ಲಿ ನಿಮಗೆ ಕಂಟ್ರೋಲಿಂಗ್ ಎನರ್ಜಿ ಇದೆ. ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನಿಮಗೂ ಇದೆ.
ಆದ್ರೂ ಅದನ್ನು ಮೀರಿದಂಥ ಇಲ್ಲೊಂದು ಅಟ್ರಾಕ್ಷನ್ ಇದೆ. ಆ ವ್ಯಕ್ತಿನ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ. ಸದಾ ಅವರು ನಿಮಗೆ ನೆನಪಾಗ್ತಾ ಇರ್ತಾರೆ. ಈ ಟೈಮಲ್ಲಿ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಹಾಗನ್ನಿಸ್ತಾ ಇದೆ ನಿಮಗೆ. ಈ ಕನೆಕ್ಷನ್ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಜಗಳ, ಮುನ್ಸು, ಹೊಂದಾಣಿಕೆ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರು ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆಲ್ಲ ನೀವು ಯೋಚನೆ ಮಾಡ್ಕೊಳ್ಳೋದಿದೆ. ಆದರೆ ಅವ್ರು ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದಾಗ ಆ ಸಿಟ್ಟೆಲ್ಲ ನಿಮಗೆ ಮರ್ತು ಹೋಗುತ್ತೆ. ಇದಕ್ಕೆ ಅವರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಫೀಲಿಂಗ್ಸ್ ಇದೆ ಕೇಳೋಣ. ಇಲ್ಲಿ ಸೆಲ್ಫ್ ಲವ್ ಬರ್ತಾ ಇದೆ, ಡಿಸಗ್ರಿಮೆಂಟ್ಸ್, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಡಿಸ್ಹಾನೆಸ್ಟಿ, ಮತ್ತೊಂದು ನೆಗ್ಲೆಕ್ಟೆಡ್, ಬಾಟಮ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸರಿ ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ. ಹೌದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ನೀವು ಅವರನ್ನು ಅರ್ಥ ಮಾಡ್ಕೋಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಬ್ಬರಲ್ಲೂ ಡಿಸಗ್ರಿಮೆಂಟ್ಸ್ ಇದೆ. ಆದಷ್ಟು ಅದನ್ನು ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ. ಇದೇ ವಿಷಯಕ್ಕೆ ಆಗಾಗ ಇಬ್ಬರಲ್ಲೂ ಮಾತುಕತೆಗಳು ನಡೀತಾ ಇರುತ್ತೆ. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಪ್ರೀತಿ ತಾನಾಗಿ ಬರುತ್ತೆ. ಅವ್ರ ಸಮಸ್ಯೆಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸರಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಹಾಗೇನೂ ನಡೆಯಲ್ಲ. ಇಲ್ಲೇನೋ ಬ್ಲಾಕೇಜಸ್ ಇರುತ್ತೆ. ಅದಕ್ಕೋಸ್ಕರ ಎಷ್ಟೋ ಸರಿ ನಿಮಗೆ ಅವರು ಸುಳ್ಳು ಹೇಳಿದ್ದಾರೆ. ನೀವು ಅವರಿಂದ ಏನೂ ಕೇಳ್ತಾ ಇಲ್ಲ, ನಿಮಗೋಸ್ಕರ ಸಮಯ ಕೇಳ್ತಾ ಇದ್ದೀರಾ ಅಷ್ಟೇ. ಆದರೆ ಒಂದೊಂದು ಸರಿ ಅವ್ರಿಗೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿರ್ತಾರೆ. ಹಾಗಾಗಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅವ್ರಿಗೂ ಅನಿಸುತ್ತೆ. ಈ ಎಲ್ಲ ಅವರ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ, ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ, ಏನು ಮೆಸೇಜ್ ಇದೆ ಅಲ್ಲಿಂದ ನಿಮಗೆ. ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನೋದು ಬರ್ತಾರೆ. ಬಾಟಮ್ನಲ್ಲಿ ಅಬ್ಸರ್ವರ್. ಈಗ ಇಬ್ಬರೂ ದೂರ ಆಗಿದ್ರೂ ನಿಮ್ಮ ಮೇಲೆ ಗಮನ ಇದೆ, ನಿಮ್ಮ ಮೇಲೆ ಕಾಳಜಿ ಇದೆ. ಆಗಾಗ ನಿಮ್ಮ ನೆನಪಾಗ್ತಾ ಇರುತ್ತೆ ಅವ್ರಿಗೆ. ಇಲ್ಲೊಂದು ಬಿಲ್ಡಿಂಗ್ ಬ್ಲಾಕ್ಸ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಮುಂದೆ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಅನ್ನೋದು ಬರ್ತಾ ಇದೆ. ಆಲ್ರೆಡಿ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ. ಆದರೆ ಇಬ್ಬರಲ್ಲೂ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಗ್ರ್ಯಾಜುವಲ್ ಆಗಿ ಇದು ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.